ಹಾಡುಹೊಗಲೇ ಐಸ್ ಕ್ರೀಂ ಡೆಲಿವರಿ ವಾಹನ ಅಡ್ಡಗಟ್ಟಿ ದರೋಡೆ ಮಾಡಿರುವಂತಹ ಘಟನೆ ಮಂಡ್ಯ ತಾಲೂಕಿನ ಗೇಟ್ ಬಳಿ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಈ ಕುರಿತು ಭಾನುವಾರ ಬೆಳಿಗ್ಗೆ ಬಸರಾಳು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲೆಯಾಗಿದ್ದು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಅಶೋಕ್ ಲೈಲ್ಯಾಂಡ್ ಗಾರ್ಡನ್ನಲ್ಲಿ ಆದಿಚುಂಚನಗಿರಿಗೆ ಐಸ್ ಕ್ರೀಂ ಡೆಲಿವರಿ ಮಾಡಿ ಮಂಡ್ಯಕ್ಕೆ ವಾಪಸ್ ಹೋಗ್ತಿದ್ದಂತಹ ವೇಳೆಯಲ್ಲಿ 2 ಬೈಕ್ನಲ್ಲಿ ಬಂದ 4 ದುಷ್ಕರ್ಮಿಗಳು ವಾಹನದ ಗಾಜನ್ನ ಒಡೆದಿದ್ದಾರೆ. ವಾಹನದಲ್ಲಿರುವವರ ಮೇಲೆ ಕಾರದ ಪುಡಿಯನ್ನ ಎರಚಿ ಲಾಂಗ್ನಿಂದ ಬೆದರಿಸಿ 1.90 ಲಕ್ಷ ರೂಪಾಯಿ ನಗದು ಹಾಗೂ ಮತ್ತೆ ಒಂದಿಷ್ಟು ವಿಚಾರಗಳನ್ನ ಅವರು ಮಾತನಾಡಿದ್ದಾರೆ. ಅವರ ಮೊಬೈಲ್ ಫೋನ್ಗಳನ್ನ ಕಸಿಯುವಂತಹ ಕೆಲಸಗಳನ್ನ ಮಾಡಿದ್ದಾರೆ. ಹಾಗೆ ನಾಗಮಂಗಲ ಪಟ್ಟಣದ ಕಡೆಗೆ ಪರಾರಿ ಕೂಡ ಆಗಿದ್ದಾರೆ ಅಂತ ಹೇಳಿ ದೂರಿನಲ್ಲಿ ತಿಳಿಸಲಾಗಿದೆ. ಈ ಕುರಿತು ಪ್ರಕರಣವನ್ನ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದಾಗ ದುಷ್ಕರ್ಮಿಗಳ ಪತ್ತೆಗೆ ಬಲೆಯನ್ನ ಕೂಡ ಬೇಯಿಸಿಕೊಂಡು ಪೊಲೀಸರು ಕೂತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.